ಈ ಜನರೇಷನ್ ನಲ್ಲಿ ಪ್ರೀತಿ, ಪ್ರೇಮ, ಮದುವೆ ವಿಚಾರದಲ್ಲಿ ಮೋಸ ಮಾಡೋದೇ ಬಿಸ್ನೆಸ್ ಮಾಡಿಕೊಂಡಿದ್ದಾರೆ. ಈಗಿನ ಕಾಲದ ಯುವಕ ಯುವತಿಯರು ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡೋದು ಮೊಬೈಲ್ ಅಲ್ಲಿ ಗೇಮ್ಸ್ ಆಡಿದಷ್ಟು ಸುಲಭ ಅಂತ ಅನ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಪ್ರೀತಿ, ಪ್ರೇಮ, ಮದುವೆ ಮೇಲೆ ಎಷ್ಟೋ ಜನಕ್ಕೆ ನಂಬಿಕೆ ಇಲ್ಲದೆ ಹೋಗಿದೆ. ಮದುವೆ ಅಂದ್ರೇನೆ ಎಷ್ಟೋ ಜನಕ್ಕೆ ಭಯ ಕೂಡ ಆಗೋಗಿದೆ. ಏನಿದು ಪ್ರೀತಿ, ಪ್ರೇಮ, ಮದುವೆಯ ಮೋಸದಾಟ ಅಂತ ನೋಡ್ತಿದ್ದೀರಾ? ಆಗಿದೆ, ಇಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಮದುವೆಯಾಗಿ ಮೋಸ ಮಾಡೋದೇ ಈ ಯುವಕನ ಬಿಸ್ನೆಸ್. ಯುವತಿಯರೇ ಈ ಫೋಟೋದಲ್ಲಿ ಇರೋ ಸುರಸುಂದರಾಂಗನ ಸರಿಯಾಗಿ ನೋಡ್ಕೊಳ್ಳಿ. ನೋಡೋಕೆ ಡೀಸೆಂಟ್ ಆಗಿದ್ದಾನೆ ಅಂತ ನಂಬಿದ್ರೆ ಕೈಗೆ ಚಿಪ್ಪೆ ಗ್ಯಾರಂಟಿ. ಹೌದು, ಮದುವೆಯಾಗಿ ಯುವತಿಯರಿಗೆ ವಂಚನೆ ಮಾಡೋದೇ ತನ್ನ ವ್ಯವಹಾರ ಮಾಡಿಕೊಂಡಿದ್ದ ಸುಶಾಂತ್ ಪೂಜಾರಿ ಕೊನೆಗೂ ಪೊಲೀಸರ ಬಲೆಗೆ ಸಿಕ್ಕಿದ್ದಾನೆ. ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಮಾಡಿಕೊಂಡು ಮದುವೆಯಾಗ್ತೀನಿ ಅಂತ ನಂಬಿಸಿ ಹಂತ ಹಂತವಾಗಿ ಹಣ ಪಡೆದು ತಲೆಮರೆಸಿಕೊಳ್ಳುತ್ತಿದ್ದ ಇವನನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮುಂಬೈ, ಉಡುಪಿ, ಬೆಂಗಳೂರು, ಕಾರ್ಕಳದಲ್ಲಿ ಯುವತಿಯರನ್ನು ಮದುವೆಯಾಗುವ ಭರವಸೆ ನೀಡಿ ಲಕ್ಷಾಂತರ ರೂಪಾಯಿಗಳನ್ನು ವಸೂಲಿ ಮಾಡಿದ್ದ ಸುಶಾಂತ್, ಅಂಕುಶ್ ಅಂತ ಬೇರೆ ಬೇರೆ ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡಿದ್ದ ಈತ 2025 ಫೆಬ್ರವರಿ 2ರಂದು ಮುಂಬೈನಲ್ಲಿ ಯುವತಿಯೊಬ್ಬಳನ್ನು ಮದುವೆಯಾಗಿದ್ದ. ಆಕೆಯಿಂದಲೇ ಸುಮಾರು 6.60 ಲಕ್ಷ ಪಡೆದು ಮೋಸ ಮಾಡಿದ್ದಾನೆ. ತನಿಖೆಯಲ್ಲಿ ಸುಶಾಂತ್ನ ಅಸಲಿಯತ್ತು ಬಯಲಾಗಿದ್ದು, 2021ರಲ್ಲಿ ಉಡುಪಿಯಲ್ಲಿಯೂ ಯುವತಿಯೊಬ್ಬಳನ್ನು ಮದುವೆಯಾಗಿದ್ದ ಹಾಗೂ ಹಲವರಿಂದ ಹಣ ಪಡೆದು ವಂಚಿಸಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಮುಂಬೈ, ಬೆಂಗಳೂರು, ಕಾರ್ಕಳದಲ್ಲಿ ಯುವತಿಯರನ್ನು ಮದುವೆಯಾಗುವ ಭರವಸೆ ನೀಡಿ ಹಣ ಪಡೆದು ಮೋಸ ಮಾಡಿದ್ದನ್ನು ಅವನು ಒಪ್ಪಿಕೊಂಡಿದ್ದಾನೆ. ಕಾವೂರು ಮೂಲದ ಸುಶಾಂತ್ ಪೂಜಾರಿ ವಿರುದ್ಧ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅವನ ಸಹಾಯಕನಾದ ಮುಲ್ಕಿ ನಿವಾಸಿ ಭಾಸ್ಕರ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಮದುವೆಯ ಹೆಸರಿನಲ್ಲಿ ಯುವತಿಯರನ್ನು ವಂಚಿಸುತ್ತಿದ್ದ ಸುಶಾಂತ್ನ ಕೃತ್ಯ ಕೊನೆಗೂ ಬಯಲಾಗಿದ್ದು, ತನಿಖೆ ಮುಂದುವರಿಯುತ್ತಾ ಇದೆ.